ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹಳ್ಳಿ ಪವರ್ ಖಾತೆಯ ಮಹಾಸತಿ ಗೌಡ. ಸೊ ಜಾವ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅಂಡ್ ಸುಸ್ವಾಗತ. ಮನೆ ಒಳಗಡೆ ಕರೀದೇನೆ, ಈ ಕಡೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಪವರ್ದು ಇದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೀರಿಯಸ್ ನಿಮ್ಗೆ ಮಾಡ್ತಾ ಇದ್ದಾಳೆ. ಸೊ ನನ್ನನ್ನೇ ನೋಡಿದ್ರು, ಅದನ್ನ ನಾನು ನೋಡಿದೆ. ಹೌದು, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ತುಂಬಾ ಸ್ಲೋ ಆಗಿ ಓಡಿಸ್ತಾ ಇದ್ದೀನಿ ಗೈಸ್. ಇದು ಲೆಫ್ಟ್ ಆಗ್ಬಿಟ್ಟಿದೆ. ಕುಡಿಯೋಣ. ಚಿಕ್ಕ ಮಕ್ಕಳದು ಕಣೆ. ಸೀರಿಯಸ್ಲಿ ಗೈಸ್, ನಾನು ಇಲ್ಲೇ ಚಾಪೆ ಹಾಕೊಟ್ರು ಮಲ್ಕೊಂಡ್ಬಿಡ್ತೀನಿ ಅನ್ಸಿದೆ. ತುಂಬಾ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದೀನಿ. ಎಲ್ಲೋ ಮುಳ್ಳಲ್ಲಿ ಇರ್ತಾಳೆ, ಸಡ್ಸಡನೆ ಪ್ರತೀಕ್ಷೆ ಆಗ್ತಾಳೆ. ಬೇಡ ಅಂದ್ರೆ ದೇವ್ರ ಎಕ್ಸ್ಟ್ರಾ ಹೈಟ್ ಕೊಡ್ತಾರೆ. ಹುಡುಗಿನ ಬಾಯ್ಸ್ಗಳು ಜಾಸ್ತಿ ಇಷ್ಟಪಡ್ತಾರೆ. ಕ್ಯಾಮ್ರಾ ಆಫ್ ಆದ್ಮೇಲೆ ಹಿಂದೆ ಎತ್ಕೊಂಡು ಕುತ್ಕೊಬೇಕು. ಯಾಕೆ ಹಿಂಗ್ ನಾಲ್ಗೆ ಆಗ್ತಾ ಇದೆ? ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಯಾರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ನ್ಯೂ ವಿಡಿಯೋ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ, ವಾಚ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಸೊ ಇವತ್ತು ನಾನು ಒಂದು ಸ್ಪೆಷಲ್ ವ್ಯಕ್ತಿ ಜೊತೆಗೆ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಶಾಪಿಂಗ್ ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಶಾಪಿಂಗ್ ಮಾಡಿದೆ. ಸೊ ಏನು ಅಂದರೆ ಸ್ವಲ್ಪ ಏನೋ ಒಂದು ತಗೋಬೇಕು, ಶಾಪಿಂಗ್ ಮಾಡೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಷ್ಟೋ ಜನ, 100 ಜನ 1000 ಜನ ನಮಗೆ ಪರಿಚಯ ಆಗ್ಬೋದು. ಬಟ್ ಆ 100 ಜನರಲ್ಲಿ ನಮ್ಗೆ ಆ ಕ್ಷಣಕ್ಕೆ ನಮ್ಗೆ ಅನ್ನಿಸ್ಬೋದು ಏನು ಅಂತ ಹೇಳಿದ್ರೆ, ತುಂಬ ಜನ ಆ ಫ್ರೆಂಡ್ಸ್ಗಳಾದಾಗ ಆ ಕ್ಷಣಕ್ಕೆ ಇವ್ರು ನನ್ನ ಬೆಸ್ಟ್ ಫ್ರೆಂಡು, ಇವ್ರು ನಂಗೆ ಸೂಟ್ ಆಗ್ತಾರೆ, ಹಾಗೆ ಹೀಗೆ ಅಂತ ಎಂಜಾಯ್ ಮಾಡ್ಬೋದು. ಬಟ್ ಆ ಥರ ಇರಲ್ಲ. ಬಟ್ ನಮಗೆ ಕನೆಕ್ಟ್ ಆಗೋರು ಯಾರೋ ಕೆಲವೊಬ್ಬರು, ಒಬ್ಬರು ಇಬ್ಬರು ಅಷ್ಟೇನೆ. ಬಟ್ ಆ ಥರದ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಸೊ ಅಷ್ಟೊಂದು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಆ ಫ್ರೆಂಡ್ಶಿಪ್ಪು, ಆ ಅಷ್ಟೊಂದು ಕನೆಕ್ಟ್ ಆಗಿರಲ್ಲ ಅಂತ ಹೇಳಿದ್ರು ಕೂಡ ಹೋಗ್ತಾ ನನಗೆ ತುಂಬ ಕನೆಕ್ಟ್ ಆದಂಥವ್ರು. ಸೊ ನಾವಿಬ್ಬರು ಜಾಸ್ತಿ ಸಿಗಲ್ಲ. ಎಲ್ಲಾದ್ರೂ ಅಚಾನುಕತೆಯಿಂದ ಯಾವುದೋ ಶೂಟಿಂಗ್ ಟೈಮಲ್ಲಿ ಅಥವಾ ಯಾವುದೋ ಒಂದು ಗ್ರೂಪೆಲ್ಲ ಸಿಗ್ತೀವಿ ಅಷ್ಟೇ. ಬಿಟ್ಟರೆ ಎಲ್ಲೋ ಅಪರೂಪಕ್ಕೆ ಮಾತಾಡಿದ್ರೂ ಕೂಡ ಆ ವೈಬು ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತೀವಿ ಆ್ಯಂಡ್ ಪ್ರತಿಯೊಂದು ಕೂಡ ಆ ಖುಷಿ ಇರುತ್ತೆ. ಅದೇ ಅಲ್ವಾ ಫ್ರೆಂಡ್ಶಿಪ್ಪು. ಸೊ ಏನು ಅಂತ ಹೇಳಿದ್ರೆ, ಲವ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ನಾವು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡೆ, ಆ ಫಿಲ್ಟರ್ ಇಟ್ಕೊಂಡೇ ಒಬ್ಬರ ಜೊತೆಗೆ ಒಂದು ಆ ಟ್ರಸ್ಟಿಂದ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೋಬೋದು ಅಂತ ಹೇಳುವಂಥ ಆ ಥರ ಪರ್ಸನ್ಸು ನಿಮ್ಮ ಲೈಫಲ್ಲೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಹಾಗೇನೇನೇ ಕೂಡ ನನ್ನ ಲೈಫಲ್ಲೂ ಕೂಡ ಕೆಲವೊಬ್ಬರು ವ್ಯಕ್ತಿಗಳು ಮಾತ್ರ ನನಗೆ ಏನೂ ಫಿಲ್ಟ್ರ್ ಇರಲ್ಲ. ಅಂದರೆ ಅಷ್ಟೊಂದು ಮನಸ್ಸಿನ ಭಾವನೆಗಳಾಗಿರ್ಬೋದು ಅಥವಾ ಏನೇ ನನ್ನ ಪರ್ಸ್ನಲ್ ಇರ್ಬೋದು, ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ಇವ್ರ ಜೊತೆಗೆ ಅಂತ ಹೇಳಿದ್ರೆ. ಆದರೆ ಕೆಲವು ವ್ಯಕ್ತಿಗಳಿರ್ಬೋದು. ಸೊ ಆ ಥರದ್ದು ಒಂದಿಷ್ಟು ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ನಾವು ಇವತ್ತು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತಿದ್ದೀವಿ, ಯಾರನ್ನು ಮೀಟ್ ಮಾಡ್ತಿದ್ದೀನಿ, ಆ ವ್ಯಕ್ತಿ ಯಾರು ಅಂತ ಹೇಳ್ಕೊಂಡು ನಾನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಇದುವರೆಗೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋನ ವಾಚ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಗಾಯ್ಸ್. ಬರ್ತಾನೆ ವಿಡಿಯೋ ಮಾಡ್ಕೊಂಡ್ ಬರ್ತಿದ್ಯಾ?
ಹಾಯ್ ಹೇಗಿದ್ಯಾ? ವೆಲ್ಕಮ್ ವೆಲ್ಕಮ್. ಇಲ್ಲಿ ನೋಡಿ ನನ್ನ ಮೈ ಮೇಲೆಲ್ಲ ಹತ್ಕೊಂತಾ ಇದೆ. ಇಷ್ಟಪಡ್ತಾ ಇದ್ದಾನೆ. ಹಾಯ್ ಯಾರಿದು ಫುಲ್ ಬ್ಲಾಕ್ ಬ್ಲಾಕ್ ಅಂತ ಹೇಳ್ಕೊಂಡು ಬ್ಲೂಗು ಅವ್ರ ಕಳ್ರ ಬ್ಲೂಗು ಬೊಗಳ್ಬೇಕು ನೀನು. ನೀನೇನು ಅವ್ರನ್ನ ಲವ್ ಮಾಡ್ತಿದ್ಯಾ? ಸೀರಿಯಸ್ಲಿ ಭಯ ಆಗ್ತಾ ಇದೆ ನನಗೆ. ನೋಡು ನೀನ್ ಏನಾದ್ರೂ ಮಾಡ್ಕೋ, ಗೇಟ್ ತೆಗ್ದಿದೆ, ನಾನು ಈಚೆ ಹೋಗ್ತೀನಿ ಅಂತ ಇದ್ದಾನೆ. ಹಾಯ್ ಗಾಯ್ಸ್, ಅವಾಗಿಂದ ಏನೋ ಹೇಳ್ತಾ ಇದ್ದೆ ನೋಡಿ. ಮ್ಯಾಗಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮ್ಯಾಗಿ ಏನ್ ಮಾಡ್ತಿದ್ಯಾ ಒಬ್ಳೆ? ಅಮ್ಮ ಎಲ್ಲಿ? ನೀನ್ ಹೆಂಗ್ ಬೆಳ್ಳ ಕಾಣಿಸ್ತಿದ್ಯಾ, ನಾನ್ ಹೆಂಗ್ ಕರ್ರ ಕಾಣಿಸ್ತಾ ಇದೀನಿ? ಅಯ್ಯೋ ಟ್ಯಾನ್ ಆಗ್ಬಿಟ್ಟಿದೀನಿ. ಅಣ್ಣ ಆಟಾಡಿ ಟ್ಯಾನ್ ಆಗ್ಬಿಟ್ಟಿದೀನಿ ನಾನು. ಹೌದು, ಇವಾಗ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದಾಳೆ. ಫುಲ್ಲು ಕೈಯೆಲ್ಲ ಫುಲ್ ನೋವು ಅಂತಿದ್ದಾಳೆ. ಬಟ್ ಮ್ಯಾಗಿ ನಿಂದು ಆ ಸಾರಿ ವಿಡಿಯೋಸ್ ನೋಡಿದೆ, ಸಖತ್ತಾಗಿತ್ತು. ಬನ್ನಿ ನನ್ ಮ್ಯಾಗಿ ಮನೆಗೆ ಹೋಗೋಣ. ನೋಡು ಅವಾಗ್ಲಿಂದ. ಹಾಯ್ ಹೇಳು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಆದ್ರೆ ಏನ್ ಮಗುನ ಬಾ ನೀನು ಮ್ಯಾಗಿ ಜೊತೆ ಬೇಡ, ನಮ್ಮನೆಗೆ ಬಾ. ನೀನು ಬರ್ತಾನೆ. ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ. ಬೈಕಲ್ಲಿ ಕೂತ್ಕೊಂತೀಯಾ? ಗೊತ್ತಾ, ಮ್ಯಾಗಿಗೂ ಒಬ್ಬ ಮಗ ಇದ್ದಾನೆ. ಅದು ಯಾರು ಅಂದ್ರೆ ನೋಡಿ ತೋರಿಸ್ತೀನಿ. ಎಷ್ಟು ಕ್ಯೂಟ್ ಆಗಿದ್ದಾನೆ ಮ್ಯಾಗಿ ಮಗ ಅಂತ ಹೇಳ್ಕೊಂಡು. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಸತ್ಯನ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹಳ್ಳಿ ಪವರ್ ಮ್ಯಾಗಿಗೆ ಒಂದು ಮಗ ಇದ್ದಾನೆ. ನನ್ನ ಕಾಲ್ ಸಂದಿಲ್ ಹೊಕ್ಕೊಂಡಿದ್ದಾನೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಮ್ಯಾಗಿ ಮಗ ಹಾಯ್ ಬ್ಲೂಗು. ಏನೋ ಸ್ಮೆಲ್ ಇಷ್ಟ ಆಗಿರ್ತೀನಿ ಅವನಿಗೆ. ಈ ಸ್ನಾನ ಮಾಡಿಲ್ವಾ ಬ್ಲೂಗು? ಒಂದ್ಸತಿ ಇನ್ನೊಂದ್ಸತಿ ಮೂಸ್ ನೋಡು. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ಚೆನ್ನಾಗಿದೆ, ಸ್ಮೆಲ್ ಎಲ್ಲ ಇಷ್ಟ ಆಗಲ್ಲ. ಹಂಗೇನಿಲ್ಲ, ನಾವು ಹುಲಿ ಸಿಂಹಗಳೇ, ಆದ್ರೆ ದಿನ ಸ್ನಾನ ಮಾಡ್ತೀವಿ. ಏನೇನು ನೋಡು, ಕ್ಯೂಟ್. 6 ಮಗ್ನೆ ಬಂದಿರೋದು. ಯಾರು ನೀನು ಮಾತಾಡ್ಸ್ತಿರೋದು? ಅವ್ನಿಗೆ ಲಾಸ್ಟ್ ಟೈಮ್ ಬಂದಾಗ ಸ್ಮೆಲ್ ನೋಡಿದ್ನಲ್ಲ, ಅದಕ್ಕೆ ಅವ್ನು ಏನು ಬೊಗಳಲಿಲ್ಲ. ಇವಾಗ ಜಸ್ಟ್ ಸಿಲಿಂಡರ್ ಅವ್ರು ಬಂದಿದ್ರು 2 minutes ಹಿಂದೆ. ಏನೋ ನಮ್ಮ ಮನೆಯಿಂದ ಏನೋ ದೋಚ್ಕೊಂಡು ಹೋಗ್ತಿದಾರ ಅನ್ನೋ ರೇಂಜಿಗೆ ರಂಪಾಟ ಮಾಡ್ದ ಅವನು. ಲಾಸ್ಟ್ ಟೈಮ್ ಬಂದಾಗ ಅದು ಎಷ್ಟು ತಿಂಗಳಾದ್ರೂ ಕೂಡ, ಎಷ್ಟು ತಿಂಗಳ ಹಿಂದೆ ಮ್ಯಾಗಿ ಬಂದಿರೋದು. 4 months ಆಯ್ತಾ? ಡಾಗ್ಸ್ ಗಳಿಗೆಲ್ಲ ಫುಲ್ ಇರುತ್ತೆ. ಶೇಕೆಂಡ್ ಕೇಳು, ಅವ್ನು ಶೇಕೆಂಡ್ ಕೊಡ್ತಾನೆ. ನೋ ಕಾಮೆಂಟ್ಸ್. ಹಂಗಲ್ಲ ಅದ್ ಎಂತ ಕೊಡು. ಸ್ಲೋ ಮೋಷನ್ ಹಾಕೊಂಡ್ಬಿಡ್ತೀನಿ. ಶೇಕೆಂಡ್ ಬ್ಲೂಗು ಸೆಕೆಂಡ್ ಕೊಟ್ಟ. ಸೆಟ್. ಗುಡ್ ಬಾಯ್. ಹೈ ಫೈ. ಕುತ್ಕೊಂಡು ಹಾಗೆ ಮನೆ ಒಳಗಡೆ ಕರಿದ್ದೇನೆ. ಈ ಕಡೆ ನಾನು ಬ್ಲಾಗ್ ಮಾಡ್ತೀನಿ. ಮ್ಯಾಗಿ, ಇವಾಗ ನೀನ್ ಸ್ಪೆಷಲ್ ಏನ್ ಮಾಡ್ಕೊಡ್ತೀಯಾ? ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಬಾ ಒಳಗಡೆ ಸುಮ್ನೆ. ಇವಾಗ ನೋಡು, ಸಕಲ ಕಾಣಿಸ್ತಾ ಇದೆಯಾ? ಇವಾಗ ಮಾತಾಡು. ಲೈಟ್ ಮುಖಕ್ಕೆ ಬೀಳ್ತಾ ಇದೆ. ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ. ಇಲ್ಲಿ ನೋಡಿ, ಎಲ್ಲೇ ಹೋದ್ರು ನಮ್ಮ ಹಳ್ಳಿ ಪವರ್ದು ಇದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೀರಿಯಸ್ಲಿ ಪವರ್. ಮ್ಯಾಗಿ ಇದ್ಯಾರು? ನಿಮ್ಮ ಮಮ್ಮಿದಾ? ನಿನ್ ಫೋಟೋ ಕಾಣಿಸುತ್ತೆ. ಇದ್ಯಾರು ನಿಮ್ಮ ಮಮ್ಮಿ ಸಿಸ್ಟರಾ? ಸೇಮ್ ಟು ಸೇಮ್ ನಿಮ್ ಅಂದ್ರೆ ಅವಳಿ ಜೋಡಿ ಇದ್ದಂಗಿದ್ದಾರೆ. ನೀನ್ ಮಾಡ್ತೀಯ ಮ್ಯಾಗಿ ಅದನ್ನ? ದೇವ್ರ ಪೂಜೆದು ನಮ್ಮಮ್ಮ ಮಾಡ್ತಾರೆ. ತೇರ್ ಅದೇನೋ ಕಳ್ಸ ಅಂತಾರಲ್ಲ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನನ್ಗೆ ಅದು ದೇವರಿಗೇನೋ ಮಾಡ್ತಾರಲ್ಲ, ನನ್ಗೆ ಅದ್ರದ್ದೆಲ್ಲ ವಿಡಿಯೋಸ್ ನೋಡ್ತಾ ಇರ್ತೀನಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ವಿಡಿಯೋಸ್ ನೋಡಿದಾಗ ನಂಗೆ ಅದು ಮಾಡ್ಬೇಕು ಅಂತ ಅನ್ಸುತ್ತೆ. ಬೇಡ, ನಾನು ಫಸ್ಟ್ ಹೆಲ್ಮೆಟ್ ತೆಗಿತೀನಿ. ನನಗೆ ನಾಚಿಕೆ ಆಗ್ತದೆ. ಆಯ್ತು, ಆಮೇಲೆ ಮ್ಯಾಗಿಗೆ ನಾಚಿಕೆ ಅಂತ ಗಾಯ್ಸ್. ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿದೆ, ಕ್ಲೀನಾಗೇ ಇದೆ ಮನೆ. ಇವಳು ಬಂದ ತಕ್ಷಣ ಹೇಳಿದ್ದು, ನಮ್ಮ ಮನೆಯೆಲ್ಲ ತೋರಿಸ್ಬೇಡ, ಎಲ್ಲ ಹಂಗಿದೆ ಹಿಂಗಿದೆ ಅಂತ.
ಒಂದು ನಿಮಿಷ ಇರು, ನಾನು ಹೆಲ್ಮೆಟ್ ತೆಗಿತೀನಿ ಫಸ್ಟು. ಗಾಯ್ಸ್, ಇವಾಗ ನಾನು ಮ್ಯಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಮ್ಯಾಗಿ ಇನ್ನೊಬ್ರಿಗೆ ಕಾಲ್ ಮಾಡ್ತಿದ್ದಾಳೆ. ಯಾರಿಗೆ ಮ್ಯಾಗಿ? ಟೆಲಿನಿಂಗ್ ಮಾಡ್ತಾ ಇದ್ದಾಳೆ. ಸೊ ಆಫ್ ಆದ ತಕ್ಷಣ ಇವಳು ಪಕ್ಕದಲ್ಲೇ ಕುತ್ಕೊಂಡು ನನಗೆ ಕಾಲ್ ಮಾಡ್ತಿದ್ದಾಳೆ. ವಿಡಿಯೋ ಬೇರೆ ಆಫ್ ಆಯಿತು ಅಂತ ನೋಡ್ತಾ ಇದ್ದೀನಿ. ಈ ಫೇಸ್ಬುಕ್ ಒಂದು ಮೆಸೇಜ್ ಡಬ್ಬ ಆ ಥರ. ನೀನು ಬ್ಯಾಗ್ ತಂದಿದ್ಯಾ? ಕ್ಯಾರಿ ಬ್ಯಾಗ್ ಕೊಡೋಲ್ಲ. The person you're trying to reach is not available. ಮೇಬಿ ಅವಳು ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಏನಿಲ್ಲ, ನೆನ್ನೆ ಪ್ರಾಕ್ಟೀಸಿಗೆ ಹೋಗ್ತಾ ಇದೆ. ಯೂಶಲಿ ನಾನು ಮಾಸ್ಕ್ ಮತ್ತೆ ಒಂದು ಹ್ಯಾಟ್ ಹಾಕೊಂಡು ಓಡಾಡ್ತಿರ್ತೀನಿ. ಅಂಡ್ ನೆನ್ನೆ ಮೆಟ್ರೋಲ್ ಹೋಗೋಣ ಅಂತ ಅನ್ಸ್ತು, ಕ್ಯಾಬ್ ಬೇಡ ಮೆಟ್ರೋಲ್ ಹೋಗೋಣ ಅಂತ. ಸರಿ ಶೆಕೆ ಆಗ್ತಿತ್ತು ಅಂತ ಮಾಸ್ಕ್ ತೆಗ್ದೆ. ಮಾಸ್ಕ್ ತೆಗ್ಬಿಟ್ಟು ನನ್ನ ಸ್ಟಾಪು ಬಂತು, ಇಳ್ದೆ. ಇಳ್ದಾಗ ಹಿಂದ್ಗಡೆಯಿಂದ ಹಿಂಗ್ ಬಗ್ಗಿ ಇಬ್ರು ನೋಡ್ತವ್ರೆ. ಅವ್ರಿಗೆ ಗೊತ್ತಾಯ್ತು ನಾನು ಮ್ಯಾಗಿ ಅಂತ. ನೀವು ಮ್ಯಾಗಿ ಅಲ್ವಾ ಅಂತ ಮಾತಾಡ್ಸು, ಹಾಯ್ ಹಲೋ ಅಂತ ಹೇಳಿ ಮಾತಾಡ್ಸ್ಕೊಂಡ್ ಬಂದೆ. ಇನ್ನೊಂದು ಆಂಟಿ ನಿದ್ದೆ ಮಾಡ್ತಿದ್ರು, ಹಿಂಗೆ ಅವ್ರು ಹಿಂಗೆ ಎದ್ದಾಗ ನನ್ನನ್ನೇ ನೋಡಿದ್ರು. ಅದನ್ನ ನಾನು ನೋಡ್ದೆ. ನೋಡ್ಬಿಟ್ಟು ನನಗೆ ಭಯನೇ ಆಗುತ್ತೆ. ಯಮ್ಮ ನಿದ್ದೆಯಿಂದ ಎದ್ದು ಟ್ರಾಮಟೈಸ್ ಆಗ್ಬಿಟ್ಟು, ಆಂಟಿ ನಾನು ಹಳ್ಳಿಬಾರ್ ಮ್ಯಾಗಿ ಹಾಯ್ ಎಂದು ಓಡ್ಬಿಟ್ಟೆ. ನೀನ್ ಇವಾಗ ಏನ್ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಾನು ಓಡಾಡ್ತೀನಿ, ಮೆಟ್ರೋಲ್ ಎಲ್ಲ ಓಡಾಡ್ತೀನಿ. ಹೌದು, ನಾವು ನಾರ್ಮಲ್ ಆಗಿನೇ ಓಡಾಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಮ್ಯಾಗಿ, ರೆಕಾರ್ಡ್ ಆಗ್ತಾ ಇದೆ. ಏನಂದ್ರೆ ನೀನು ಪ್ರಾಮಿಸ್ ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲಲ್ಲಿ, ಆಯ್ತಾ? ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಮನೇಲಿ ಕೂತ್ಕೊಂಡು ಒಂದಿನ ಏನಾದರೂ ಒಂದು ಟೈಟಲ್ ಕೊಟ್ಬಿಟ್ಟು, ಕಾಲ ಹರಟೆ ಅಥವಾ ಆ ಥರದ್ದೇನೋ ಹರಟೆ ವಿತ್ ಮ್ಯಾಗಿ ಆ ಥರದ್ದೇನಾದ್ರೂ ಇದು ಕೊಟ್ಬಿಟ್ಟು, ಏನು ಅಂತ ಹೇಳಿದ್ರೆ ಇದುವರೆಗೂ ಕೂಡ ಕೆಲವೊಂದು ಹಳ್ಳಿ ಪವರಲ್ಲಿ ಆಗಿರೋದು, ಪರ್ಸ್ನಲ್ಲು, ಅದು ಇದು ಅಂದರೆ ಬ್ಯಾಕ್ ಸ್ಟೋರಿಗಳು ಟೆಲಿಕಾಸ್ಟ್ ಆಗಿರೋದನ್ನೆಲ್ಲ ನಾವು ಕಾಮಿಡಿ ಮಾಡ್ಕೋಬೇಕು. ಪ್ರಾಮಿಸ್ ಮಾಡಿದ್ಯಾ? ಪ್ರಾಮಿಸ್ ಮಾಡಿದಾಳೆ. ನನ್ನ ಮುಂದೆನೆ ಇವಾಗ ಅವಳು ಪ್ರಾಮಿಸ್ ಮಾಡಿದಾಳೆ ಬರ್ತೀನಿ ಅಂತ ಹೇಳ್ಕೊಂಡು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಏನು ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಮ್ಯಾಗಿ ಬರ್ತಾಳೆ. ನಾವಿಬ್ರು ಕೂಡ ನಿಮಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ವಿಷಯಗಳನ್ನು ಓಪನ್ ಅಪ್ ಆಗಿ ಮಾತಾಡ್ತೀವಿ. ರೆಡಿನಾ? ನಾವು ಕೊಡೋಕ್ಕೆ ರೆಡಿ, ನೀವು ನೋಡೋಕ್ಕೆ ರೆಡಿನಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವಾಗಲೇ ಯಾಕೆ ಈ ಎಪಿಸೋಡ್ ಅಲ್ಲೇ ಹಿಂಗ್ ರುಬ್ತೀರಾ? ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಕ್ಕೆ. ಆಮೇಲೆ ಏನ್ ಮಾತಾಡ್ತೀವಿ ಅದನ್ನ ನೋಡಿ. ಹೌದೌದೌದು. ಇವಾಗ ಬನ್ನಿ, ನಾವು ಎಲ್ಲೋಗ್ತಾ ಇದೀವಿ ಮ್ಯಾಗಿ? ಹೆಡಿಂಗ್ ಟುವರ್ಡ್ಸ್ ಶಾಪಿಂಗ್. ಮ್ಯಾಗಿ ಮಗನೇ ಬಾಯ್. ಗೇಟ್ ಓಪನ್ ಮಾಡು ನಿಂಗೆ. ನಾನು ಮಹಾ ಹೋಗ್ತಾ ಇದೀವಿ ಶಾಪಿಂಗ್. ಮಹಾ ನಾವ್ ಅಲ್ಲೇ ರೈಟ್ ತಗೋಬೇಕಾಗಿತ್ತು. ಇಲ್ಲಿ ರೈಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡ್ ಡೆಡ್ ಎಂಡಿಗೆ ಬಂದ್ಬಿಟ್ಟು ಫಸ್ಟ್ ಟೈಮ್ ಬಂದ್ರೆ ಹಿಂಗೆಲ್ಲ ಭಯ ಆಗುತ್ತೆ. ತಿರ್ಗಿಸ್ತಾಳೆ ರೈಟ್ ತಗೋಬೇಕಾಗಿತ್ತು. ಇವಾಗ ಯೂ ಟರ್ನ್ ಬಂದು ಇವಾಗ ಅದು ಲೆಫ್ಟ್ ಆಗ್ಬಿಟ್ಟಿದೆ. ಲೆಫ್ಟ್ ಇಲ್ಲ, ಏನು ಕನ್ಫ್ಯೂಸ್ ಆಗ್ತದೆ ನನಗೆ. ಹೌದೌದು, ಇಲ್ಲ ಲೆಫ್ಟ್ ರೈಟ್ ಲೆಫ್ಟ್. ರೈಟಾ ಲೆಫ್ಟಾ ಸ್ಟ್ರೇಟಾ ಅಂತ ಅಕ್ಕ ನೋಡಿ ಗ್ಯಾಂಗ್ಸ್ಟರ್ ತರ ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಫೈನಲ್ ಆಗಿ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಮಹಾಸತಿ ಗಾಡಿ ಪಾರ್ಕ್ ಮಾಡ್ತಾನೆ ಇದ್ದಾಳೆ 2 ಅವರಿಂದ. ತುಂಬಾ ಸರಿ ಬಂದಿದ್ದೀನಿ ಆಯ್ತಾ? ನಾನು ಬರಬೇಕಾದ್ರೆ ಪಾನಕ ಕುಡಿಬೇಕು ಅಂತ ಆಸೆ ಆಗ್ತದೆ ಅಂತ ಹೇಳಿದೆ ಮ್ಯಾಗಿಗೆ, ಆಯಿತಾ? ಬಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಎದುರುಗಡೆನೇ ಪಾನಕ ಕೊಡ್ತಾ ಇದ್ದಾರೆ. ಟ್ಯಾಗ್ ಹಾಕಿದ್ರಾ? ಆಮೇಲೆ ಸ್ಟಾರ್ಟಿಂಗು. ನೀವು ಕುಡಿದ್ರಾ ಪಾನಕ?
ಹ್ಯಾಪಿ ರಾಮನವಮಿ. ಥ್ಯಾಂಕ್ ಯು. ಮ್ಯಾಗಿ ಕುಡಿತಿದ್ದಾಳೆ. ಚೆನ್ನಾಗಿದ್ಯಾ? ನೈಸ್. ಹಾಂ ಮಾತಾಡು. ಕುಕ್ ಆಗ್ತಾ ಇದೆ. ಎಲ್ಲೂ ಸಿಗ್ತಾ ಇಲ್ಲ ಗಾಯ್ಸ್. ಎಲ್ಲಿದ್ದಾಳೆ ಮ್ಯಾಗಿ? ಮ್ಯಾಗಿ ಎಲ್ಲಿದ್ಯಾ ಮ್ಯಾಗಿ? ಇದಲ್ಲ ಮ್ಯಾಗಿ ಎಲ್ಲಿದ್ಯಾ? ಮ್ಯಾಗಿ ಎಲ್ಲಿದ್ಯಾ? ಹಾಯ್, ಎಲ್ಲಿ ಕುಂತಿದ್ಯಾ? ಜಿಮ್ಮಿಗೆ ಸ್ವಲ್ಪ ಪ್ಯಾಂಟ್ಸ್ ನೋಡ್ತಾ ಇದ್ದೀನಿ. ಯಾರಿಗೆ? ನನಗಲ್ಲ, ಜಿಮ್ಮಿಗೆ ಪ್ಯಾಂಟ್ಸ್ ನೋಡ್ತಾ ಇದ್ದೀನಿ. ನನಗಲ್ಲ, ಜಿಮ್ಮಿಗೆ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗೋದು ಏನು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಾಂಗ್ ಕೇಳಿದಾಗ ಶಾಪಿಂಗ್ ಮಾಡಬೇಕಾದ್ರೆ ಕನ್ನಡ ಸಾಂಗ್ ಕೇಳ್ತಾ ಇದ್ರೆ ವಾವ್ ಎಷ್ಟು ಖುಷಿ ಆಗುತ್ತೆ ಅಲ್ವಾ. 1 2 3 ಸ್ಟಾರ್ಟ್. ಇದು ಏನೇ ಇದು ಮ್ಯಾಗಿದ್ದು. ಓ ಮ್ಯಾಗಿ ಬಾಟಲ್ ಇದು. ಚೆನ್ನಾಗಿದೆ ನೋಡಿ. ಪ್ಲಾಸ್ಟಿಕ್ಕು. ಬಟ್ ಅದೇನು ಅಂದರೆ ಬಿದ್ದರೆ ಹೊಡೆದೋಗುತ್ತೆ. ಸೇಮ್ ನಿನ್ನ ಮೂತಿ ಥರನೇ ಇದೆ. ಏನಿದು ಸಿಪ್ಪರ್ ಹಿಂಗಿದೆ. ಅದು ಚಿಕ್ಕ ಮಕ್ಕಳದು ಕಣೆ. ಏಯ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಶಾಪಿಂಗ್ ಬಂದ್ಕೊಂಡು ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ಫುಲ್ ಸುಸ್ತಾಗೋಗ್ಬಿಟ್ಟಿದ್ದೀನಿ ನಾನು. ನಿಂಗೆಲ್ಲ ಜಾತ್ರೆಗಳೇ ಇಷ್ಟ ಅಲ್ಲ? ಇದು ಆಕ್ಚುಲಿ ಚೆನ್ನಾಗಿ. ಸೀರಿಯಸ್ಲಿ ಗಾಯ್ಸ್, ನಾನು ಇಲ್ಲೇ ಚಾಪೆ ಹಾಕೊಟ್ರು ಮಲ್ಕೊಂಡ್ಬಿಡ್ತೀನಿ. ಸೀರಿಯಸ್ ಆಗಿ ಫುಲ್ ಸುಸ್ತಾಗೋಗ್ಬಿಟ್ಟಿದ್ದೀನಿ. ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು ಇಲ್ಲಿ ಕೆಳಗಡೆ. ನಿಮಿಷ ನೋಡಿ ಫುಲ್ ಶಾಪ್ ಮಾಡೋಣ. ನಾನು ಇದೆಲ್ಲ ಇಲ್ಲಿ ತಗೊಳ್ಳಲ್ಲ. ನನ್ನ ಹತ್ರ ಒಂದು ಸಕ್ಕತ್ತಾಗಿರೋದೊಂದಿಷ್ಟು ಬ್ಯಾಗ್ಸ್ ಇದೆ. ತುಂಬ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಮ್ಯಾಗಿ ಎಲ್ಲೆಲ್ಲಿ ಮಾಯ ಆಗ್ತಾಳೆ ಅಂತ ಗೊತ್ತಿಲ್ಲ. ನನಗೆ ಹುಡುಕಿ ಸಾಕಾಗುತ್ತೆ. ಆ್ಯಕ್ಚುಲಿ ಬಟ್ಟೆ ಶಾಪಿಂಗ್ ಮಾಡಬೇಕಾದ್ರೂ ಮಾಯ ಆಗಿಬಿಟ್ಟಿದ್ಲು. ಇವಾಗ ಇಲ್ಲೂ ನಾನು ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ. ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಇದು ಸೀರಿಯಸ್ಲಿ ಒಳ್ಳೆ ಚಿಕ್ಕ ಮಗು ತರ ನೋಡಿ ಬಂದು ಎಲ್ಲೋ ಮುಳ್ಳಲ್ಲಿ ಇರ್ತಾಳೆ. ಸಡನೆ ಪ್ರತೀಕ್ಷೆ ಆಗ್ತಾಳೆ. ಇಲ್ಲಿ ಹುಡ್ಕೋದೆ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಅಕ್ಕ ಈಗ ಸಾಕೊಂಡು ನನ್ನ ಸುದ್ದ ಇಲ್ಲ. ಯಾವಾಗಲೂ ಹುಡುಗಿನ ಥರ ನಡೀತೀಯ ಅಂತ ಹೇಳ್ಕೊಂಡು ಎಲ್ಲ ಕಮೆಂಟ್ ಮಾಡ್ತಾ ಇದ್ರಲ್ಲ ಗೈಸ್. ಈ ಫೋನ್ ಎಲ್ಲಿ ಬೀಳ್ಸ್ಕೊಂಡೆ? ಹೊಡೆದೋಗಿದೆ ಅದು. ಇದು ಮೇಲ್ಗಡೆ ಸ್ಕ್ರೀನ್ ಗಾರ್ಡ್. ನೋಡಿ ಗೈಸ್ ಏನೇನು ಮಾಡ್ತಾವಳೆ ನೋಡಿ. ಓಡಿಸ್ತಾರೆ ಇವಾಗ ಈಚೆ. ಆಗಲ್ಲ ಮ್ಯಾಗಿ, ಪ್ರಾಮಿಸ್ ಆಗಲೂ ಆಗಲ್ಲ. ಸೋನಿಯಂಗಾದ್ರೆ ಆಗುತ್ತೆ. ಸೋನಿಯಾ ಮೋನಿಶ್ ಅಲ್ವಾ, ಸೀರಿಯಸ್ ಆಗಿ ಇದಕ್ಕಿಂತ ಜಾಸ್ತಿ ಆಗ್ತಾರೆ. ಅಭ್ಯಾಸ ಇರುತ್ತೆ ಅವನಿಗೆ. ಕುಳ್ಳಗಿರೋರು ನೀವು ಕುಳ್ಳಕ್ಕಾಗೇನೆ ಇರಿ ಪರವಾಗಿಲ್ಲ. ಕುಳ್ಳಗಿರೋ ಹುಡುಗಿರನ್ನ ಬಾಯ್ಸ್ಗಳು ಜಾಸ್ತಿ ಇಷ್ಟಪಡ್ತಾರೆ. ಆದರೆ ಈ ಥರ ಹೀಲ್ಸ್ ಹಾಕಕ್ಕೆ ಹೋಗಿ ಎಳ್ವಿಗೆ ಬಿದ್ಕೊಂಡು ಈ ಥರದ್ದೆಲ್ಲ ಡ್ಯಾಮೇಜ್ ಮಾಡ್ಕೋಬೇಡಿ. ನನ್ನ ಹೈಟೇ ನಂಗೆ ಸಾಕು, ಬೇಡ ಈ ಹೈಟ್ ಇಟ್ಬಿಡ್ತೀನಿ. ಎಲ್ಲಿ 8 ಲಾಸ್ಟ್ ಎಲ್ಲಿದೆ? 7 ಅಥವಾ 8 ಇದೆ. 8 ಮ್ಯಾಗಿ ನಿನ್ ಸಿಗ್ತಾ ಇಲ್ಲ. ಸಿಗಲ್ಲ ನನ್ನ ಹೈಟಿಗೆ. ಏನು ಮಾಡೋಣ? ಬೇಡ ಅಂದ್ರೂ ದೇವ್ರು ಎಕ್ಸ್ಟ್ರಾ ಹೈಟ್ ಕೊಡ್ತಾರೆ. ಇದು ಇದಾಗಲ್ಲ ಕಣೆ ಹೆಲ್ಮೆಟು. ಈಗ ಲೋಕಲಲ್ಲಿ ಹಾಕೊಳ್ಳೋಕೆ ಓಕೆ, ಇದು ಓಪನ್ ಹೆಲ್ಮೆಟ್ ಇರುತ್ತಲ್ಲ ಅದಕ್ಕೆ ಓಕೆ. ಬಟ್ ನಾವು ನಾರ್ಮಲ್ ಪ್ರೊಫೆಷ್ನಲ್ ಹೆಲ್ಮೆಟ್ ಹಾಕಿದಾಗ ಅದು ಫುಲ್ ಇಷ್ಟು ಟಚ್ ಹಾಕೊಂಡಿರುತ್ತೆ ಒಳಗಡೆ. ಮುಖನೇ ಕವರ್ ಆಗ್ಬಿಟ್ಟೈತೆ ಮಹಾಸತಿದು. ಇದೇ ದೊಡ್ಡ ಇರಿಟೇಷನ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ.
ನನ್ನ ಹೊಟ್ಟೆ ಎಷ್ಟು ಉರಿಸ್ತಾ ಇದಾರಂದ್ರೆ ಹೇಳ್ಕೊಳಕ್ಕಾಗ್ತಿಲ್ಲ. ನನಗೆ ಶೂ ಸಿಕ್ತಿಲ್ಲ, ಅವಳಿಗೆ ಸಿಕ್ಕಿರೋದನ್ನ ಹಾಕೊಂಡು ಹೊಟ್ಟೆ ಉರಿಸ್ತದಾಳೆ. ಫೋನ್ ಎಸಿಲ್ಲ. ಏಚಿ ಹೋಗು, ಯಾವ್ದಾದ್ರು ಒಂದು ಶೂ ಎತ್ಕೊಂಡು ಎಸಿಣ ಒಳಗೆ. ನಮ್ಮಿಬ್ಬರಿಗೂ ಬೆಲ್ಟ್ ಇದು ಹುಡುಗಿರ್ದ ಅಂತ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ್ದು ಶೋಕಿ ಮಧ್ಯಾಹ್ನ ತಿಂಗಳಿಗೆ ಗಾಸ್ ಹಾಕೊಳ್ಳೋದು. ಹಂಗೆ ನಮಗೆ ನೈಟ್ ಡೇ ಅಂತೆಲ್ಲ ಗೊತ್ತಿಲ್ಲ ಅಲ್ಲ ಗಾಯ್ಸ್. ನನ್ಗೆ ಇವಾಗ ಒಂದು ಬರ್ತದೆ ಡೈಲಾಗ್, ವೈರಲ್ ಆಗ್ಬಿಡುತ್ತೆ ಅಂತ ಹೇಳ್ತಲ್ಲ. ಏನು ಡೈಲಾಗ್ ಇದು? ಬೇಡ ಬಿಡು, ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ. ಆಯ್ತು ಆಫ್ ಆಯ್ತು. ಆಫ್ ಆಗಿಲ್ಲ. ಆಫ್ ಆಯ್ತು ಅಲ್ಲ ಆಫ್ ಮಾಡು. ಆಫ್ ಆಯ್ತು ತೋರ್ಸು. ಹಂಗೆ ಟಕ್ಕಂತ ಆನ್ ಮಾಡ್ಬಿಟ್ಟು ಆಫ್ ಆಯ್ತು ಹೇಳೋ ಅಂದ್ಬಿಟ್ಟು. ಹೇಳಿ ಮ್ಯಾಗಿ. ಆಫ್ ಮಾಡು. ಇನ್ನೊಂದ್ಸರಿ ವೈರಲ್ ಅಲ್ಲ, ಹುರ್ಕೊಳ್ಳೋರು ಸಿಕ್ಕಾಪಟ್ಟೆ ಹುರ್ಕೊಂತಾರೆ ಮತ್ತೆ ನೋಡಿದ್ರೆ. ಸುಮ್ಮನೆ ಇರ್ಲಿ, ಅದೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಅಂತ. ಹಾಯ್ ಗಾಯ್ಸ್, ಶಾಪಿಂಗ್ ಆಯಿತು. ಇವಾಗ ಆ್ಯಕ್ಚುಲಿ ಬಂದುಬಿಟ್ಟು ಹೋಗಬೇಕು, ನಮ್ಮ ಗಾಡಿ ಎತ್ತಬೇಕು. ಇವಾಗೆಲ್ಲ ಶಾಪಿಂಗ್ದೆಲ್ಲ ಬಟ್ಟೆಗಳನ್ನು ಮ್ಯಾಗಿ ಹಿಡ್ಕೋಬೇಕು. ಮ್ಯಾಗಿಗೆ ಎಷ್ಟೊಂದು ಕೆಲಸ ಇದೆ ಅಂತ ಹೇಳಿದ್ರೆ ಇವಾಗ ಎಲ್ಲ ಶಾಪಿಂಗ್ ಬಟ್ಟೆನ ಹಿಂದೆ ಎತ್ಕೊಂಡು ಕುತ್ಕೊಬೇಕು, ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಟಾಟಾ ಬಾಯ್ ಬಾಯ್ ಸಿ ಯು. ನೋಡಿ ಹೆಂಗೆ ಬರ್ತಿದ್ದಾಳೆ ಅಂತ ಫುಲ್ಲು. ಸೊ ಇವಾಗ ಫುಲ್ ಮ್ಯಾಗಿ ಕೆಲಸ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ಬೇಕು. ಮ್ಯಾಗಿ ಏನಾದ್ರು ತಿನ್ಕೊಂಡು ಹೋಗೋಣ. ಗೊತ್ತಾಯ್ತಲ್ಲ. ಹಾಯ್ ಗಾಯ್ಸ್, ಅಂತೂ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಶಾಪಿಂಗ್ ಮಾಡಿರೋದೆಲ್ಲ ಆಮೇಲೆ ತೋರಿಸ್ತೀವಿ, ಟೈಮ್ ಇಲ್ಲ. ಮ್ಯಾಗಿಗೆ ಬಾಯ್ ಬಾಯ್ ಹೇಳ್ತಿದ್ದೀನಿ. ಹಾಗೆ ಆಂಟಿ ಸಿಕ್ಕಿದ್ರು, ಅವಾಗ ಸಿಕ್ಕಿರ್ಲಿಲ್ಲ. ಹಾಯ್ ಆಂಟಿ, ಬಾಯ್ ಬಾಯ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀನ್ ಹೇಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ. ಬಾಯ್ ಬಾಯ್. ಹೌದು, ಅಂಕಲ್ಲು ಬಂದರು, ಎಂಡ್ ಮಾಡ್ತಾ ಇದ್ದಾರೆ. ನನ್ನ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಅಂಕಲ್ಲು ಬಂದರು. ಹಾಯ್ ಅಂಕಲ್, ಹೇಗಿದ್ದೀರಾ? ವ್ಲಾಗ್ ಮಾಡ್ತಾ ಇದ್ವಿ, ಸೊ ಅಂಕಲ್ಲು ಬಂದರು. ಹಾಯ್ ಮಾಡಿ ಒಂದು. ಗೂ ಬಾಯ್ ಬಾಯ್ ಹೇಳ್ತಾ, ಮ್ಯಾಗಿಗೂ ಬಾಯ್ ಬಾಯ್ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದುವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಸಿ ಯು, ಬಾಯ್ ಬಾಯ್. ಬಾಯ್ ಹೇಳು, ಅಲ್ಲಿ ಬಾಯ್ ಹೇಳು. 8:45 ಆಯಿತು. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು 8 ಗಂಟೆಗೆ ಹೋಗಬೇಕಿತ್ತು ಸ್ವಿಮ್ಮಿಂಗ್ ಕ್ಲಾಸಿಗೆ. ಬರೋಕ್ಕೆ ಲೇಟ್ ಆಯಿತು, ಅದಕ್ಕೆ ನೆಕ್ಸ್ಟ್ ಬ್ಯಾಚಿಗೆ ಹೋಗ್ತಾ ಇದ್ದೀನಿ. 8:45 9 ಗಂಟೆ ಬ್ಯಾಚ್ ಇದೆ. ಸೊ ಇವಾಗ 15 ನಿಮಿಷದೊಳಗಡೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಇರಬೇಕು.